ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮ್ಮೂರು ಪಾರ್ಟಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಸಾವಿಗೆ ಪಾಯಸವನ್ನು ಮಾಡ್ತಾ ಇದ್ದೀನಿ, ನೋಡಿ ವೆರೈಟಿಯಾಗಿ. ಪಾತ್ರೆ ಇಡ್ತಾ ಇದ್ದೀನಿ ನೋಡಿ. ಹಾಲು ಒಯ್ತಾ ಇದ್ದೀನಿ. ಹಾಲು ಇದಾಯಿತು, ಸ್ವಲ್ಪ ಕುದೀತಾ ಇರಲಿ, ಹಾಲು ಕುದೀತಾ ಇರಲಿ. ನೋಡಿ, ಇದು ಹಾಲ್ಕೋವಾ. ಈ ಹಾಲ್ಕೋವನ್ನು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಬೇಕು, ಇಲ್ದಿದ್ರೆ ಇದು ಹಂಗೆ ಹಾಕಿದ್ರೆ ಕರಗಲ್ಲ. ಅದರಿಂದ ಈ ಹಾಲ್ಕೋವನ್ನು ಒಂದು ಪಾತ್ರೆ ತಗೊಂಡು ಸಕ್ಕರೆನ ಹಾಕ್ಕೋಬೇಕು. ಈ ಹಾಲ್ಕೋವನ್ನು ಇದ್ರೊಳಗೆ ಹಾಕ್ಕೊಂಡ್ರೆ ಮಿಕ್ಸ್ ಮಾಡಬೇಕು. ಹಾಲ್ಕೋವಾ ಸಕ್ಕರೆ ಈ ಥರ ಮಿಕ್ಸ್ ಆಗಬೇಕು. ಇಲ್ದಿದ್ರೆ ಹಾಲ್ಕೋವಾ ಹಾಕಿದ್ರೆ ಎಲ್ಲ ಗಂಟು ಕಟ್ಟುತ್ತೆ. ಅದರಿಂದ ಸಕ್ಕರೆಗೆ ಹಿಂಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನಮಗೆ ಹಾಲಲ್ಲಿ ಸುಲಭವಾಗಿ ಕರಗೋಗುತ್ತೆ. ಕುದೀತಾ ಇದೆ ಮತ್ತು ನೋಡಿ, ಸೇಮಿಯಾವನ್ನು ಹಾಕ್ತಾ ಇದ್ದೀನಿ. ನೋಡಿ, ಬೇಯ್ತಾ ಇದೆ, ಕುದೀತಾ ಇದೆ. ಒಂಚೂರು ಇದು ಏಲಕ್ಕಿ ಪೌಡ್ರು, ಒಂಚೂರು ಏನು ಮಾಡಬೇಕು, ಸ್ಪೂನಲ್ಲೋ ಎಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು. ಮತ್ತೆ ಚೆಂದಾಗಿ ಆದ್ಮೇಲೆ ಇದು ಸಬ್ಬಕ್ಕಿನ ನೆನೆಸಿಕ್ಕಿದ್ದು ಹಾಕ್ತಾ ಇದ್ದೀನಿ. ಒಂಚೂರು ನಮಗೆ ಬೇಕಾದರೆ ಕಲರ್ ಹಾಕ್ಕೋಬೋದು. ನಾನು ಒಂಚೂರು ಕೇಸರಿ ಕಲರ್ನ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಹೆಂಗೆ ಬಂತು.
ನಮಗೆ ಒಳ್ಳೆ ಟೇಸ್ಟಿ ಕಲರ್ ಬಂದಿದೆ. ಮತ್ತು ಇದರೊಳಗೆ ಈ ಸಕ್ಕರೆ ಪಾಲ್ಕೋವಾವನ್ನು ಮಿಕ್ಸ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಕುದೀತಾ ಇದೆ, ಸಾಕು. ಇವಾಗ ಇದನ್ನ ಒಂದು ಕೆಳಗಡೆ ಇಳಿಸಿ ಇಕ್ತೀನಿ. ಇದ್ದೀನಿ ತುಪ್ಪ ಹುಯ್ತಾ ಇದ್ದೀನಿ. ಓಕೆ, ತುಪ್ಪ ಒಂದು ಕಪ್ ಹಾಕಿದೆ. ಇನ್ನು ಇದು ಬಿಸಿ ಆಗ್ತಾ ಇದೆ. ಮತ್ತು ಸ್ವಲ್ಪ ಲವಂಗವನ್ನು ಹಾಕ್ತಾ ಇದ್ದೀನಿ. ಲವಂಗ ಹಾಕಿರೋದು ಟೇಸ್ಟ್ಗೋಸ್ಕರ. ಇನ್ನು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ, 1 ಕಪ್ ಗೋಡಂಬಿ. ಅದು ಸ್ವಲ್ಪ ರೋಸ್ಟ್ ಆಗಲಿ, ಮೆರೂನ್ ಕಲರ್ ಆಗಬೇಕು. ನೋಡ್ಕೊಳ್ಳಿ. ಮೆರೂನ್ ಕಲರ್ ಆಗ್ತಾ ಇದೆ. ಇವಾಗ ನೆಕ್ಸ್ಟು ನೋಡಿ, 1 ಕಪ್ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ. ದ್ರಾಕ್ಷಿ ನೋಡಿ ಎಲ್ಲ ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ಇದನ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಪಾತ್ರೆಯಲ್ಲಿ ತಗೊಂಡು ಬಿಸಿ ಇದೆ ಮೆತ್ತಗೆ. ಇವಾಗ ಪಾಯಸದಲ್ಲಿ ಹಾಕ್ತೀನಿ ನೋಡಿ. ಪಾಯಸ ರೆಡಿ. ಇದೇ ಥರ ಸುಲಭವಾಗಿ ತಮ್ಮ ಮನೆಯಲ್ಲಿ ಮಾಡ್ಕೋಬೋದು. ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿ. ಇವಾಗ ನೋಡಿ ಟೇಸ್ಟಿ ನೋಡೋಣ. ನಮ್ಮ ಫ್ರೆಂಡಿಗೆ ಕೊಡ್ತೀನಿ. ನಮ್ಮ ಸಾರ್ ಅವ್ರು ಮಾಡಿದ್ದಾರೆ, ಒಂದ್ಸಲಿ ಟೇಸ್ಟ್ ನೋಡೋಣ ಅಂತ ಕರೆಸಿದ್ದಾರೆ. ಪಾಯಸ ರುಚಿ ನೋಡೋಣ ಹೆಂಗಿದೆ ಅಂತ, ಆಮೇಲೆ ಇದ್ರ ಬಗ್ಗೆ ರಿಸಲ್ಟ್ ಹೇಳೋಣ. ನಿಜವಾಗ್ಲೂ ತುಂಬ ಸಖತ್ತಾಗಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಇದನ್ನು. ತುಂಬ ಟೇಸ್ಟ್ ಆಗೈತೆ, ಒಂಥರ ಡಿಫ್ರೆಂಟ್ ಆಗಿದೆ ಪಾಯಸ ಬಂದು. ಈ ಸೇಮಿಯಾದು ಮತ್ತು ಈ ಸೋಂಪುನ ಇದು ಏನು ಹಾಕಿರೋದು ಸಬ್ಬಕ್ಕಿ. ಈ ನಮ್ಗೆ ಸಬ್ಬಕ್ಕಿ ತಿಂತಾಯಿದ್ರೆ ಅದು ಸೇಮಿಯಾ ಪಾಯಸದ ಜೊತೆ ಒಂಥರ ಡಿಫ್ರೆಂಟ್ ಇದೆ. ತುಂಬಾ ಸಖತ್ತಾಗಿದೆ, ಎಲ್ಲರೂ ಟ್ರೈ ಮಾಡಿ.
ಎಲ್ಲರೂ ಒಳ್ಳೆ ರಿಸಲ್ಟ್ ಐತೆ. ಎಲ್ಲರೂ ಟೇಸ್ಟ್ ಮಾಡಿಬಿಟ್ರೆ ತುಂಬ ಸಖತ್ತಾಗಿದೆ ಪಾಯಸ, ಮಾತ್ರ ಮರೆಯೋಕ್ಕಾಗಲ್ಲ, ಆ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಪಾಯಸ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಟೇಸ್ಟಾಗಿದೆ. ಈ ಸೇಮಿಯಾ ಪಾಯಸ, ಸಬ್ಬಕ್ಕಿ ಪಾಯಸ ಅಂತ ನೀವು ಹೇಳಿದಾಗ ನಮ್ಗೆ ಗೊತ್ತಾಗ್ತೈತೆ ಅಷ್ಟೇ. ನಾನು ತುಪ್ಪದ್ದೆಲ್ಲ ಟೇಸ್ಟ್ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇವಾಗ ಇವರು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಪ್ರೋಗ್ರಾಮು, ಎಲ್ಲರೂ ಇದನ್ನು ರಿಸಲ್ಟ್ ನೋಡಿಬಿಟ್ಟು ಎಲ್ಲರೂ ತಿಳಿಸ್ಕೊಡಿ. ಇದು ನಮ್ಮೂರ ಪಾರ್ಟಿ ಅಂದ್ಬಿಟ್ಟು ಇವರು ಹೊಸದಾಗಿ ಇದು ಮಾಡ್ತಾರೆ ಚಾನಲ್ಲು, ಅದನ್ನು ಇವೆಲ್ಲ ಯಶಸ್ವಿ ಮಾಡಬೇಕು. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ ಪಾಯಸ ಮಾತ್ರ, ಎಲ್ಲರೂ ಟ್ರೈ ಮಾಡಿ. ತುಂಬ ಸಖತ್ತಾಗಿದೆ ಸರ್, ತುಂಬ ಚೆನ್ನಾಗಿದೆ ಪಾಯಸ, ತುಂಬ ಟೇಸ್ಟ್ ಆಗಿದೆ. ಎಲ್ಲರೂ ಇದನ್ನು ಟೆಸ್ಟ್ ಮಾಡಿ ನೋಡಲೇಬೇಕು ನೀವು, ತುಂಬ ಚೆನ್ನಾಗಿದೆ ಸರ್.